ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಪ್ರಮೋದ್ ಭಾರತೀಯ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಂಗಳೂರಲ್ಲಿರುವಂಥ ಒಂದು ಪ್ಯಾಲೇಸ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಪ್ಯಾಲೇಸ್ ಯಾವುದು ಅಂತ ಗೆಸ್ ಮಾಡಿ ನೋಡೋಣ. ಲಾರ್ಡ್ ಕಾರ್ನ್ವಾಲಿಸ್ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪುವಿನ ಮೇಲೆ ಗುಂಡಾರಿಸಿದಂಥ ಪ್ಯಾಲೇಸ್ ಅದು. ಎಸ್, ಆ ಕೋಟೆ ಬೇರೆ ಯಾವುದೂ ಅಲ್ಲ, ನಮ್ಮ ಕರ್ನಾಟಕದ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವಂಥ ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್. ಈಗ ನಿಮ್ಗೆ ಆ ಪ್ಯಾಲೇಸ್ ಯಾವುದು ಅಂತ ಗೊತ್ತಾಯ್ತು ಅನ್ಸುತ್ತಲ್ವಾ? ಸೊ ಆ ಪ್ಯಾಲೇಸ್ನ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ಎಂಡ್ವರೆಗೂ ನೋಡಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಅಂತ ಕೇಳ್ಕೊಂತ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವಿಲ್ಲಿಗೆ ಬರೋಕ್ಕೆ KR ಮಾರ್ಕೆಟ್ ಬಸ್ ಸ್ಟ್ಯಾಂಡ್ ಹತ್ರ ಇದೆ, ಮತ್ತು KR ಮಾರ್ಕೆಟ್ ಮೆಟ್ರೋ ಸ್ಟೇಷನ್ ಹತ್ರ ಇದೆ. ನೀವೇನಾದ್ರು ಓನ್ ವೆಹಿಕಲಲ್ಲಿ ಬಂದರೆ ಅದನ್ನು ವಿಕ್ಟೋರಿಯಾ ಹಾಸ್ಪಿಟಲ್ ಒಳಗಡೆ ಪಾರ್ಕಿಂಗ್ ಮಾಡಿಬಿಡಿ. ಸೊ ಇದ್ರ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 8:30 ಈವ್ನಿಂಗ್ 5:30ವರೆಗೂ ಇರುತ್ತೆ. ಇಂಡಿಯನ್ಸ್ಗೆ 20 ರುಪೀಸು, ಫಾರಿನರ್ಸ್ಗೆ 250 ಚಾರ್ಜಸ್ ಮಾಡ್ತಾರೆ ಟಿಕೆಟ್ಗೆ. ಇದು ಎಂಟ್ರೆನ್ಸು. ಸೊ ಇಲ್ಲಿ ಟಿಕೆಟು ಕ್ಯಾಶ್ ಕೊಟ್ಟು ತೊಗೊಳಕ್ಕಾಗಲ್ಲ, ಈ ಥರ ಆನ್ಲೈನಲ್ಲಿ ಬೈ ಮಾಡಬೇಕು. ಎಂಟ್ರೆನ್ಸ್ ಅಲ್ಲಿ ನಿಮ್ಗೆ ಈ ತರ ಒಂದು QR ಕೋಡ್ ಕೊಟ್ಟಿದ್ದಾರೆ. ಇದನ್ನ ನೀವು ಸ್ಕ್ಯಾನ್ ಮಾಡಿದ್ರೆ ಈ ಅರಮನೆಯ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಲಾರ್ಡ್ ಕಾರ್ನ್ವಾಲಿಸ್ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಮೇಲೆ ಗುಂಡಾರಿಸಿದ್ರಲ್ಲ, ಅದೇ ಅರಮನೆ ಇದು. ಇಲ್ಲಿ ಮೆಟ್ರೋಗೆ ಅಂಡರ್ಗ್ರೌಂಡ್ ಕನ್ಸ್ಟ್ರಕ್ಷನ್ ಮಾಡುವಾಗ ಟಿಪ್ಪು ಸುಲ್ತಾನ್ ಕಾಲದ ಪಿರಂಗಿ ಗುಂಡುಗಳೆಲ್ಲ ಸಿಕ್ಕಿದೆ. ಯಾಕಂದ್ರೆ ಇದು ಆಗಿನ ಕಾಲದ ಯುದ್ಧ ಭೂಮಿ ಆಗಿತ್ತು. ನಾವೀಗ ಏನ್ ನಿಂತಿದೀವೋ ಇದು ಆಗಿನ ಕಾಲದ ವಾರ್ ಫೀಲ್ಡ್. ಈ ಪ್ಯಾಲೇಸ್ ಇರೋದು ಬ್ಯಾಂಗ್ಳೂರ್ ಸಿಟಿ ಸೆಂಟ್ರಲ್ಲಿ. ಒಂದ್ ಕಾಲದಲ್ಲಿ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಏನಿದೆ ಅದು ಟಿಪ್ಪುವಿನ ಪಿರಿಯಡ್ ಗ್ರೌಂಡ್ ಆಗಿತ್ತಂತೆ. ಈಗ ನೀವೇನ್ ನೋಡ್ತಾ ಇದ್ದೀರೋ ಈ ಪ್ಯಾಲೇಸ್ ಟಿಪ್ಪುವಿನ ಸಮ್ಮರ್ ಪ್ಯಾಲೇಸ್. ಈ ಪ್ಯಾಲೇಸ್ಗೆ ಫೌಂಡೇಶನ್ ಹಾಕಿರೋದು 1781 ಅಲ್ಲಿ ಟಿಪ್ಪುವಿನ ತಂದೆ ಹೈದರಾಲಿ. ಬಟ್ 1791 ಅಲ್ಲಿ ಇದನ್ನ ಟಿಪ್ಪು ಸುಲ್ತಾನ್ ಕಂಪ್ಲೀಟ್ ಮಾಡ್ತಾನೆ. ಈ ಪ್ಯಾಲೇಸ್ ನ ಕಂಪ್ಲೀಟ್ ಮಾಡಕ್ಕೆ ಇವರು 10 ಇಯರ್ಸ್ ತಗೊಂತಾರೆ. ಯಾಕೆ ತಗೊಂತಾರೆ ಅಂದ್ರೆ ಸೆಂಟ್ರಲ್ಲಿ ಬ್ಯಾಂಗ್ಳೂರ್ ಮೈಸೂರ್ ಆಂಗ್ಲೋ ವಾರು ಎರಡನ್ನ ಇವರು ಫೇಸ್ ಮಾಡ್ತಾರೆ. ಅದರಲ್ಲಿ ಒಂದ್ರಲ್ಲಿ ಸೋಲ್ತಾರೆ ಮತ್ತೆ ಒಂದ್ರಲ್ಲಿ ಗೆಲ್ತಾರೆ. ಕೋಟೆ ವೆಂಕಟರಮಣ ದೇವಸ್ಥಾನದ ಪಕ್ಕ ಇರೋ ಈ ಪ್ಯಾಲೇಸ್ಗೆ ಟಿಪ್ಪುವಿನ ಸಮ್ಮರ್ ಪ್ಯಾಲೇಸ್ ಅಂತಾನು ಕರೀತಾರೆ, ಹಾಗೆ ಕೆಂಪು ಅರಮನೆ ಅಂತಾನು ಕರೀತಾರೆ. ಈ ಪ್ಯಾಲೇಸ್ ಅಲ್ಲಿ ನಾವು ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪನ ನೋಡ್ಬೋದು. ಈಗ ನೀವು ನೋಡ್ತಾ ಇರೋದು ದರ್ಬಾರ್ ಹಾಲು, ಅಂದ್ರೆ ನ್ಯಾಯ ತೀರ್ಮಾನ ಮಾಡೋ ಅಂತ ಜಾಗ ಆಗಿತ್ತು.
ಆ ಟೈಮಲ್ಲಿ ರಾಜ ಮಧ್ಯದಲ್ಲಿ ಕುತ್ಕೊಂಡು ನ್ಯಾಯ ತೀರ್ಮಾನ ಮಾಡ್ತಿದ್ರು. ಇದರಲ್ಲಿ ಒಂದು ಬಾಲ್ಕನಿ ಇದೆ, ಅಲ್ಲಿ ಟಿಪ್ಪು ಸುಲ್ತಾನ್ ಕುತ್ಕೊಂಡು ದರ್ಬಾರ್ ಮಾಡ್ತಿದ್ದಂತ ಜಾಗ ಅದು. ಟಿಪ್ಪು ಸುಲ್ತಾನು ಒಳ್ಳೆ ವಾರಿಯರ್. ನಾನು ಒಂದು ಬುಕ್ಕಲ್ಲಿ ಓದಿದೆ, ಟಿಪ್ಪು ಸುಲ್ತಾನ್ನ ಬ್ರಿಟಿಷರು ಪ್ಲಾನ್ ಮಾಡಿ ಸಾಯಿಸೋದು. ಮೀರಾ ಸಾದಿಕ್ ಅನ್ನೋನೊಬ್ಬ ಇರ್ತಾನೆ, ಅವನು ಟಿಪ್ಪುವಿನ ಆಪ್ತ ಇರ್ತಾನೆ. ಅವನು ಟಿಪ್ಪುನ ಎಲ್ಲಾ ಡೀಟೇಲ್ಸ್ನ ಬ್ರಿಟಿಷ್ ಅವರು ಲೀಕ್ ಮಾಡ್ತಾನೆ. ಸೊ ಬ್ರಿಟಿಷ್ ಅವ್ರು ಏನ್ ಮಾಡ್ತಾರೆ, ಪ್ಲಾನ್ ಮಾಡಿ ಶ್ರೀರಂಗಪಟ್ಟಣ ಹತ್ರ ಇರುವಂತ ವಾಟರ್ ಗೇಟ್ ಹತ್ರ ಟಿಪ್ಪುನ ಸಾಯಿಸ್ತಾರೆ. ಟಿಪ್ಪು ಸತ್ತಾಗ ಕೂಡ ಅವನ ಕೈಯಲ್ಲಿರುವಂತ ಖಡ್ಗನ ಬಿಟ್ಟಿರಲ್ಲ. ಕೊನೆಗೆ ಅವನ ಕೈ ಬೆರಳುಗಳನ್ನ ಕತ್ತರಿಸಿ ಆ ಖಡ್ಗನ ಆಚೆ ತೆಗಿತಾರಂತೆ. ಇದೆಲ್ಲ ಆಗಿನ ಕಾಲದಲ್ಲಿ ದೀಪ ಇಡ್ತಿದ್ದಂತ ಜಾಗ. ಮೇಲ್ಗಡೆ ಆ ದೀಪಕ್ಕೆ ಬೇಕಾದಂತ ಬತ್ತಿ, ಎಣ್ಣೆ ಅದನ್ನೆಲ್ಲ ಸ್ಟೋರ್ ಮಾಡ್ತಿದ್ದಂತ ಜಾಗ ಇದು. ಇಲ್ಲಿ ನೀವು ನೋಡ್ತಿರ್ಬೋದು, ಇನ್ನೂ ತುಂಬಾ ಕಡೆ ನ್ಯಾಚುರಲ್ ಪೇಂಟಿಂಗು ಹಾಗೆ ಇದೆ ನೋಡಿ. ಇದೆಲ್ಲ ಆಗಿನ ಕಾಲದ ನ್ಯಾಚುರಲ್ ಪೇಂಟಿಂಗ್ಸ್. ಇದು ಟಿಪ್ಪುವಿನ ಸಿಂಹಾಸನ. ಟಿಪ್ಪು ಸುಲ್ತಾನ್ದು ಒಂದು ಸಿಂಹಾಸನ ಈಗಲೂ ಸಹ ಲಂಡನ್ನಲ್ಲಿದೆ. ಮತ್ತೆ ಅವ್ರದ್ದೊಂದು ಖಡ್ಗನ ವಿಜಯ್ ಮಲ್ಯ ಅವರು ತಗೊಂಡಿದ್ದಾರೆ. ಇದು ಆಗ್ಲೇ ನೋಡಿದ್ರಲ್ಲ ಪ್ಯಾಲೇಸ್, ಅದ್ರದ್ದು ಬ್ಯಾಕ್ ಸೈಡ್ ಇದು. ಇದು ಆಲ್ಮೋಸ್ಟ್ ಅದೇ ತರ ಕಾಣುತ್ತಲ್ವಾ. ಇನ್ನು ಟಿಪ್ಪು ಸುಲ್ತಾನ್ ಬಗ್ಗೆ ಹೇಳೋದಾದ್ರೆ, ಒಳ್ಳೇದು ಇದೆ, ಕೆಟ್ಟದು ಇದೆ. ಕೆಟ್ಟದನ್ನ ಬಿಟ್ಕೊಳ್ಳೋಣ, ಒಂದಷ್ಟು ಒಳ್ಳೆ ಪಾಯಿಂಟ್ಗಳನ್ನ ಹೇಳ್ತೀನಿ. ಟಿಪ್ಪು ಸುಲ್ತಾನು ಒಳ್ಳೆ ವಾರಿಯರ್ ಆಗಿದ್ದ. ನಾನೊಂದು ಬುಕ್ಕಲ್ಲಿ ಓದಿದ್ದೆ, ಮೀರಾ ಸಾದಿಕ್ ಅನ್ನೋನು ಟಿಪ್ಪು ಜೊತೆ ಇದ್ಕೊಂಡೆ ಬ್ರಿಟಿಷ್ ಅವ್ರಿಗೆ ಟಿಪ್ಪುವಿನ ಎಲ್ಲಾ ಡೀಟೇಲ್ಸ್ನ ಲೀಕ್ ಮಾಡ್ತಾನೆ. ಸೊ ಆಗ ಬ್ರಿಟಿಷ್ ಅವರು ಟಿಪ್ಪು ಸುಲ್ತಾನ್ನ ಶ್ರೀರಂಗಪಟ್ಟಣ ಹತ್ರ ಇರುವಂತ ವಾಟರ್ ಗೇಟ್ ಹತ್ರ ಸಾಯಿಸ್ತಾರೆ. ಸತ್ತಂತ ಟಿಪ್ಪು ಸತ್ತಾಗ್ಲೂ ಕೂಡ ಅವನ ಕೈಯಲ್ಲಿರುವಂತ ಖಡ್ಗನ ಬಿಟ್ಟಿರಲ್ಲ. ಕೊನೆಗೆ ಕೈ ಬೆರಳುಗಳನ್ನ ಕಟ್ ಮಾಡಿ ಆ ಖಡ್ಗನ ಆಚೆ ತೆಗಿತಾರೆ. ನೋಡಿ, ಈ ಪ್ಯಾಲೇಸ್ ಕಟ್ಟೋಕ್ಕಿಂತ ಮುಂಚೆ ಪಕ್ಕದಲ್ಲಿರುವಂತ ಕೋಟೆ ವೆಂಕಟರಮಣ ಸ್ವಾಮಿ ಟೆಂಪಲ್ ಅವಾಗಿಂದಲೂ ಇತ್ತು. ಆದ್ರೆ ಟಿಪ್ಪು ಇದನ್ನ ಡ್ಯಾಮೇಜ್ ಮಾಡಿಲ್ಲ. ಶ್ರೀರಂಗಪಟ್ಟಣ ಟಿಪ್ಪುವಿಗೆ ಕ್ಯಾಪಿಟಲ್ ಆಗಿತ್ತು. ಆದ್ರೂ ಟಿಪ್ಪು ಶ್ರೀರಂಗಪಟ್ಟಣದಲ್ಲಿರುವಂತ ಯಾವ ಹಿಂದೂ ದೇವಸ್ಥಾನಗಳನ್ನ ಅವನು ಡ್ಯಾಮೇಜ್ ಮಾಡಿಲ್ಲ. ಒಂದ್ ವಿಶೇಷ ಏನ್ ಗೊತ್ತಾ ಟಿಪ್ಪುದು, ಶೃಂಗೇರಿ ಮಠನ ಜೀರ್ಣೋದ್ಧಾರ ಮಾಡಿದ್ದು ಟಿಪ್ಪುನೇ. ಹೌದು, ಶಿವಾಜಿ ಮಹಾರಾಜರ ಅವಳಿನ ತಪ್ಪಿಸಿ ಶೃಂಗೇರಿ ಮಠನ ಉಳಿಸಿದ್ದು, ಜೀರ್ಣೋದ್ಧಾರ ಮಾಡಿದ್ದು ಇದೇ ಟಿಪ್ಪು. ಟಿಪ್ಪುವಿಂದ ಒಳ್ಳೇದು ಆಗಿದೆ, ಕೆಟ್ಟದ್ದು ಆಗಿದೆ. ಬ್ರಿಟಿಷ್ ಅವರು ಇಲ್ಲಿ ಇರಬಾರ್ದು ಅಂತ ತುಂಬಾನೇ ಫೈಟ್ ಮಾಡ್ತಾನೆ. ಅವ್ರ ವಿರುದ್ಧ ತುಂಬಾ ಯುದ್ಧಗಳನ್ನ ಮಾಡ್ತಾನೆ. ಕೊನೆಗೆ ತನ್ನ ಮಕ್ಕಳನ್ನ ಸಹ ಅಡ ಇಡ್ತಾನೆ. ಟಿಪ್ಪು 18 ವರ್ಷ ರೂಲ್ ಮಾಡ್ತಾನೆ. ಅದಕ್ಕೆ ಸಾಕ್ಷಿಯಾಗಿ ಅಂದ್ರೆ ಶ್ರೀರಂಗಪಟ್ಟಣದಲ್ಲಿರೋ ಅವನ ಸಮಾಧಿ ಬಳಿ 18 ಕಪ್ಪು ಕಲ್ಲುಗಳನ್ನ ಇಟ್ಟಿದ್ದಾರೆ. ನೀವೀಗ್ಲೂ ಅದನ್ನ ನೋಡ್ಬೋದು. ನೋಡಿ, ಫಸ್ಟ್ ಫ್ಲೋರ್ ಇಂದ ಹಿಂಗ್ ಕಾಣುತ್ತೆ. ಫೋಟೋ ಶೂಟ್ಗಂತೂ ಸೂಪರ್ ಆಗಿರೋ ಜಾಗ ಇದು. ಮಧ್ಯದಲ್ಲಿ ರಾಜ ಕುತ್ಕೊಂತಿದ್ರು. ಇನ್ನು ಲೆಫ್ಟ್ ಅಲ್ಲಿ ಬಂದು ದಿವಾನ್ ಪಂಡಿತ್ ಪೂರ್ಣೆಯವರು ಕುತ್ಕೊಂತಾ ಇದ್ದಂತ ಜಾಗ. ಈ ಜಾಗದಲ್ಲಿ ಜಡ್ಜ್ಮೆಂಟ್ ಆಗ್ತಿತ್ತಂತೆ. ಇಲ್ಲಿ ಎದುರುಗಡೆ ಬ್ಯಾಂಗ್ಳೂರ್ ಕೋಟೆ ಇದೆ, ಅಲ್ಲಿ ಪನಿಷ್ಮೆಂಟ್ ಕೊಡ್ತಿರಂತೆ. ಅಲ್ಲಿಂದ ನಂದಿ ಹಿಲ್ಸ್ಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಟಿಪ್ಪು ಡ್ರಾಪ್ ಇಂದ ಕೆಳಗಡೆ ತಳ್ಬಿಡ್ತಿದ್ರಂತೆ. ಈಗ ನೀವೇನ್ ನೋಡ್ತಾ ಇದೀರಾ, ಈ ಪಿಲ್ಲರ್ಸ್ ಇದೆಲ್ಲ 70% ಟೀಕ್ ವುಡ್ ಮರದಲ್ಲಿ ಮಾಡಿರೋ ಅಂತದ್ದು. ಇಲ್ಲಿ ಆಲ್ಮೋಸ್ಟ್ 160 ಪಿಲ್ಲರ್ಸ್ ಇದೆ. ಈಗ ನೀವು ಪ್ರೆಸೆಂಟ್ ನೋಡ್ತಾ ಇದೀರಲ್ಲ, ಇದೆಲ್ಲ ಕೆಮಿಕಲ್ ಪೇಂಟ್. ನೋಡಿ, ಇದೆಲ್ಲ ಕೆಮಿಕಲ್ ಪೇಂಟ್.
ಸುಮಾರು ಆಲ್ಮೋಸ್ಟ್ 230 ವರ್ಷಗಳ ಹಳೆಯ ಒರಿಜಿನಲ್ ಪೇಂಟ್ನ ನನಗೆ ತೋರಿಸ್ತೀನಿ ನಾನು. ಇದು ಒರಿಜಿನಲ್ ಪೇಂಟಿಂಗ್. ಸುಮಾರು ಆಲ್ಮೋಸ್ಟ್ 230 ಇಯರ್ಸ್ ಆಗಿದೆ. ಇದನ್ನೆಲ್ಲ ವೆಜಿಟೇಬಲ್ಸ್ ಡೈಸ್ ಅಲ್ಲಿ ಮಾಡ್ತಿದ್ರಂತೆ ನೋಡಿ. ಈಗಲೂ ಲೈಟ್ ಆಗಿ ಗೊತ್ತಾಗುತ್ತೆ ನೋಡಿ, ರೆಡ್ಡಿಶ್ ಎಲ್ಲ. ಇಲ್ಲಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಫೋಟೋಗ್ರಫಿ ವಿಡಿಯೋಗ್ರಫಿಗಂತೂ ಸೂಪರ್ ಆಗಿರೋ ಜಾಗ ಇದು. ತುಂಬಾ ಜನ ಬಂದು ಏನು ಅಂತ ನೋಡ್ತಾ ಇಲ್ಲ, ಬಟ್ ಫೋಟೋ ವಿಡಿಯೋ ಅಂತೂ ಮಾಡ್ಕೊಂಡು ಹೋಗ್ತವ್ರೆ. ಇದು ಹಳೆ ಪೇಂಟೋ ಹೊಸ ಪೇಂಟೋ ಗೊತ್ತಿಲ್ಲ. ನನಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ಮೇಲೆ ಏನು ಸಿಕ್ತೋ ಬಿಡ್ತೋ ಗೊತ್ತಿಲ್ಲ, ಬಟ್ ಒಂದಂತೂ ಸಿಕ್ತು, ಅದೇನಂದ್ರೆ ನಾಲೆಡ್ಜ್. ಮೊದಲೆಲ್ಲ ಈ ಥರ ಜಾಗಕ್ಕೆ ಹೋದ್ರೆ ಜಸ್ಟ್ ಆ ಪ್ಲೇಸ್ನ ನೋಡ್ತಾ ಇದ್ದೆ, ಅದ್ರ ಬಗ್ಗೆ ಒಂಚೂರು ಬೇಸಿಕ್ ತಿಳ್ಕೊಂಡು ಸುಮ್ಮನೆ ಬಂದ್ಬಿಡ್ತಾ ಇದೆ. ಬಟ್ ಇವಾಗ ಹಂಗಲ್ಲ, ಈಗ ನಾನು ವಿಡಿಯೋ ಮಾಡ್ಬೇಕಲ್ವಾ, ಸೊ ವಿಡಿಯೋದಲ್ಲಿ ಕರೆಕ್ಟಾಗಿ ಡೀಟೇಲ್ಸ್ ಕೊಡಬೇಕು ಅಂತ ಏನು ಮಾಡ್ತೀನಿ, ಆ ಪ್ಲೇಸ್ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡ್ತೀನಿ, ಅದ್ರ ಬಗ್ಗೆ ಒಂಚೂರು ಡೀಟೇಲ್ಸ್ ತಿಳ್ಕೊತೀನಿ. ಸೊ ಆ ಡೀಟೇಲ್ಸ್ ತಿಳ್ಕೊಂಡಾಗ ಒಂಚೂರು ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಸೊ ನೋಡೋದ್ರಲ್ಲ ಟಿಪ್ಪುವಿನ ಸಮ್ಮರ್ ಪ್ಯಾಲೇಸ್ನ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ, ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ಈ ವಿಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಾನು ಸಿಗ್ತೀನಿ ಮುಂದಿನ ಗುರುವಾರ ಇದೇ ಥರದ ಒಂದು ಇಂಟ್ರೆಸ್ಟಿಂಗ್ ಆಗಿರೋವಂಥ ವಿಡಿಯೋ ಜೊತೆ. ಅಲ್ಲಿವರೆಗೂ ಆ ರಾಯರ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ನಮಸ್ಕಾರ.